ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು 2018ರ ಕ್ವೆಶ್ಚನ್ ಪೇಪರ್‌ನ ಲಾಸ್ಟ್ ಭಾಗವನ್ನ ನೋಡ್ತಾ ಇದ್ದೇವೆ. ಕ್ವೆಶ್ಚನ್ ನಂಬರ್ 76 ಇಂದ 100 ವರೆಗೆ. ನೋಡಿ, ಮ್ಯಾಚ್ ದ ಫಾಲೋವಿಂಗ್ ಇಲ್ಲಿ ಕಮಿಟೀಸ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಈ ಕಡೆಗೆ ಅದರ ಒಂದು ಕಾರ್ಯವನ್ನ, ಆ ಕಮಿಟೀಸಿನ ಕಾರ್ಯವನ್ನ ಕೊಟ್ಟಿದ್ದಾರೆ. ಸಿನ್ಹಾ ಕಮಿಟಿ, ಸರಾಫ್ ಕಮಿಟಿ, ಕೆಎಸ್ ಶೇರ್ ಕಮಿಟಿ ಅಂಡ್ ನರಸಿಂಹನ್ ಕಮಿಟಿ ಅಂತ. ಇಲ್ಲಿ ನೋಡಿ, ಇದು ಆಕ್ಚುಲಿ ಇಲ್ಲಿ ಕೊಟ್ಟಿರುವಂತ ಎಲ್ಲ ಆಪ್ಷನ್ಸ್ ರಾಂಗ್ ಆಗಿದೆ. ಸೊ ನಾವು ಎ ಅಂತ ಟಿಕ್ ಮಾಡಿದೀವಿ. ಬಟ್ ಇಲ್ಲಿ ಎಕ್ಸ್ಪ್ಲನೇಷನ್ ನಾನು ಕೊಟ್ಟಿದ್ದೀನಿ ನೋಡಿ. Sinha committee is linked with RRBs. Okay, RRB restructuring and amalgamation work. So Sinha committee is 3. ಇದು ಕರೆಕ್ಟ್ ಆಗಿದೆ ಎ ಆಪ್ಷನ್ ಅಲ್ಲಿ. ದೆನ್ ನರಸಿಂಹನ್ ಕಮಿಟಿ ವರ್ಕ್ ರಿಲೇಟೆಡ್ ಟು ಫಿನಾನ್ಷಿಯಲ್ ಇನ್ಕ್ಲೂಷನ್. ಸೊ ನರಸಿಂಹನ್ ಕಮಿಟಿ ಇದು ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂದ್ರೆ ಡಿ ಗೆ 4 ಬರಬೇಕು. ಬಟ್ ಇಲ್ಲಿ ರಾಂಗ್ ಆಗಿದೆ. ಅದು ಯಾವುದು ಆಪ್ಷನ್ ಅಲ್ಲಿಯೂ ಆ ರೀತಿ ಕೊಟ್ಟಿಲ್ಲ. ಹೀಗಾಗಿ ಏನು ನಾವು ಕನೆಕ್ಟ್ ಮಾಡಿದೀವಿ. ಬಟ್ ಕರೆಕ್ಟ್ ಏನು ನೋಡಿ, ಎಕ್ಸ್ಪ್ಲನೇಷನ್ ನಾನು ಕೊಟ್ಟಿದ್ದೀನಿ. ಸೊ ಸಿನ್ಹಾ ಕಮಿಟಿ ಇಸ್ ರಿಲೇಟೆಡ್ ಟು RRB restructuring and amalgamation work. Narasimhan committee work related to financial inclusion reforms. ನಿಮಗೆ ಗೊತ್ತೇ ಇದೆ, ನರಸಿಂಹನ್ ಕಮಿಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. KS share dealt with the e-banking and smart card ಮತ್ತೆ e-banking ಅನ್ನ ಇದು ಹೇಳುತ್ತೆ. ಮತ್ತೆ ಲೀಗಲ್ ಅಸ್ಪೆಕ್ಟ್ಸ್, ಇದು ಯಾವುದು ಬಂದರೂ ಕೂಡ ನೀವು KS share ಕಮಿಟಿಯನ್ನ ಸ್ಟಿಕ್ ಮಾಡಬೇಕು. ಸರಾಫ್ ಕಮಿಟಿ ರೆಕಮೆಂಡೆಡ್ ಎಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್, EFT ಅನ್ನ, ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅನ್ನ ಸರಾಫ್ ಕಮಿಟಿ ಹೇಳುತ್ತೆ. ಸೊ ಇನ್ ಗಿವನ್ ಆಪ್ಷನ್ ನನ್ ಈಸ್ ಕರೆಕ್ಟ್, ಯಾವುದು ಕರೆಕ್ಟ್ ಆಗಿಲ್ಲ. ಹೀಗಾಗಿ ನಾವು ಎ ಅಂತ ಹೇಳಿ ಕೊಟ್ಟಿದೀವಿ ಅಷ್ಟೇ. ಬಟ್ ಇದು ಕರೆಕ್ಟ್ ಆಗಿ ಹೇಗೆ ಬರಬೇಕು ಅಂತ ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಒನ್, ದ ಸ್ಪಾನ್ಸರ್ಶಿಪ್ ಬಿಟ್ವೀನ್ ಸ್ಟೇಟ್ ಗವರ್ಮೆಂಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಪಾನ್ಸರ್ ಬ್ಯಾಂಕ್ ಈಸ್ ಇನ್ ದ ರೇಷಿಯೋ ಆಫ್. ನೋಡಿ, ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಪಾನ್ಸರ್ ಬ್ಯಾಂಕ್ ಮೂರುದರ ಒಂದು ರೇಷಿಯೋ RRB ಗಳಲ್ಲಿ ಯಾವ ರೀತಿ ಆಗಿರುತ್ತೆ? 15, 50 and 35. ಅಂದ್ರೆ ಸ್ಟೇಟ್ ಗವರ್ಮೆಂಟ್ 15, ಸೆಂಟ್ರಲ್ ಗವರ್ಮೆಂಟ್ 50 and ಸ್ಪಾನ್ಸರ್ ಬ್ಯಾಂಕ್ 35. The equity shareholders of RRB is state government, central government, sponsor bank. ಇವರ ಶೇರ್ ಇಷ್ಟು ಈ ಒಂದು ರೇಷಿಯೋದಲ್ಲಿ ಇರುತ್ತೆ. 78, when a banker provides locker facilities, the relationship is bailor and bailey. ಒಂದು ನಾವು ಲಾಕರ್ ಅಲ್ಲಿ ಏನಾದ್ರು ನಮ್ಮ ಅಸೆಟ್ಸ್ ಆಗಿರಬಹುದು, ಅಂದ್ರೆ ಡಾಕ್ಯುಮೆಂಟ್ಸ್ ಇಡ್ತೀವಿ ಅಥವಾ ಜ್ಯುವೆಲರಿನ ಇಡ್ತೀವಿ, ಆಗ ಆ ಬ್ಯಾಂಕ್ ಮತ್ತೆ ನಮ್ಮ ಮಧ್ಯೆ ಬೇಲರ್ ಬೇಲಿಯ ಒಂದು ರಿಲೇಶನ್ಶಿಪ್ ಇರುತ್ತೆ. ಸ್ಟೇಟ್ಮೆಂಟ್ ಬಿ, ಡಿಬೆಂಚರ್ಸ್ ಆರ್ ಗವರ್ನ್ಡ್ ಬೈ ಕಂಪನಿ ಲಾ. ಎರಡು ಸ್ಟೇಟ್ಮೆಂಟ್ ಗಳಲ್ಲಿ ನೋಡಿ, ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಎರಡು ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಡಿಬೆಂಚರ್ಸ್ ಕಂಪನಿ ಲಾ ಇದು ಮಾಡುತ್ತೆ, ಗವರ್ನ್ ಮಾಡುತ್ತೆ. ಅದೇ ರೀತಿ ಲಾಕರ್ ಅಲ್ಲಿ ನೀವು ಅಸೆಟ್ಸ್ ಅನ್ನ, ಅಂದ್ರೆ ನಿಮ್ಮ ಜ್ಯುವೆಲರಿ ಅಥವಾ ಡಾಕ್ಯುಮೆಂಟ್ಸ್ ಅನ್ನು ಇಟ್ಟಾಗ ಬೇಲರ್ ಅಂಡ್ ಬೇಲಿ ರಿಲೇಶನ್ಶಿಪ್ ಇರುತ್ತೆ. ಡಿಬೆಂಚರ್ಸ್ ಆರ್ ಇನ್ಸ್ಟ್ರೂಮೆಂಟ್ಸ್ ಗವರ್ನ್ಡ್ ಬೈ ದ ಕಂಪನೀಸ್ ಆಕ್ಟ್ ಅಂಡ್ ಕಂಪನಿ ಲಾ. ದೆನ್ ಕ್ವಶನ್ ನಂಬರ್ 79, ದ ಹೆಡ್ ಕ್ವಾರ್ಟರ್ ಆಫ್ ಸಿಡ್ಬಿ. ಹೆಡ್ ಕ್ವಾರ್ಟರ್ ಆಫ್ ಸಿಡ್ಬಿ ಎಲ್ಲಿದೆ? ಲಕ್ನೋ ಅಲ್ಲಿ ಇದೆ. ಇದ್ರ ಬಗ್ಗೆ ನಾವು ಹೇಳಿದೀವಿ. ಸಿಡ್ಬಿಯ ಫುಲ್ ಫಾರ್ಮ್ ಕೂಡ ನಿಮಗೆ ಗೊತ್ತಿರಬೇಕು, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. Then, what is NABARD's pilot project for digitalization of HSG self-help groups called? ನೋಡಿ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇನ ಒಂದು ಡಿಜಿಟಲೈಸೇಷನ್ ಗಾಗಿ ನಬಾರ್ಡ್ ಅವರು ಮಾಡಿದಂತ ಪ್ರಾಜೆಕ್ಟ್, ಪೈಲಟ್ ಪ್ರಾಜೆಕ್ಟ್ ಅನ್ನ ಏನಂತ ಕರೀತಾರೆ? ಇ ಶಕ್ತಿ ಅಂತ. ಇದ್ರ ಬಗ್ಗೆ ನೀವು ಕೇಳಿರಬಹುದು. ನಬಾರ್ಡ್ ಲಾಂಚ್ಡ್ ದ ಇ ಶಕ್ತಿ ಪೈಲಟ್ ಪ್ರಾಜೆಕ್ಟ್ ಟು ಡಿಜಿಟಲೈಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, SHGs ಅಂತ ಕರಿತೀವಿ, their records. Okay, then question number 81, the interest rate at which banks can borrow funds in marketable size from other banks ಅನ್ನು ನಾವೇನಂತ ಕರಿತೀವಿ? MIBOR ಅಂದ್ರೆ ಮುಂಬೈ ಇಂಟರ್ ಬ್ಯಾಂಕ್ ಆಫರ್ ರೇಟ್ ಅಂತ. ಓಕೆ, ಅಂದ್ರೆ ದ ಇಂಟ್ರೆಸ್ಟ್ ರೇಟ್ ವಿಚ್ ಬ್ಯಾಂಕ್ಸ್ ಕ್ಯಾನ್ ಬಾರೋ ಫಂಡ್ಸ್ ಇನ್ ಅ ಮಾರ್ಕೆಟೇಬಲ್ ಸೈಜ್ ಫ್ರಮ್ ಅದರ್ ಬ್ಯಾಂಕ್ಸ್, ಬೇರೆ ಬ್ಯಾಂಕ್ ಕಡೆಯಿಂದ ಲೋನ್ ಅನ್ನ ತೆಗೆದುಕೊಳ್ಳುವುದು, ಅದನ್ನ ನಾವು ಮುಂಬೈ ಇಂಟರ್ ಬ್ಯಾಂಕ್ ಆಫರ್ ರೇಟ್ ಅಂತ ಕರಿತೀವಿ. ಈಸ್ ದ ರೆಫರೆನ್ಸ್ ಇಂಟರ್ ಬ್ಯಾಂಕ್ ಲೆಂಡಿಂಗ್ ರೇಟ್ ಯೂಸ್ಡ್ ಇನ್ ಇಂಡಿಯಾ ಫಾರ್ ದ ಹೋಲ್ಸೇಲ್ ಫಂಡ್ಸ್. ದೆನ್ ನೋಡಿ, ಗ್ರೀನ್ ಫೀಲ್ಡ್, ಬ್ರೌನ್ ಫೀಲ್ಡ್, ಗ್ರೇ ಫೀಲ್ಡ್ ಅಂಡ್ ಟರ್ನ್ ಕೀ ಪ್ರಾಜೆಕ್ಟ್ಸ್ ಅಂತ 4 ಕೊಟ್ಟಿದ್ದಾರೆ. ಇದರಲ್ಲಿ ಗ್ರೀನ್ ಫೀಲ್ಡ್, ಬ್ರೌನ್ ಫೀಲ್ಡ್, ಟರ್ನ್ ಕೀ, ಅದೇ ರೀತಿ ಗ್ರೇ ಫೀಲ್ಡ್ ಬಗ್ಗೆ ಲೈವ್ ಕ್ಲಾಸ್ ಅಲ್ಲಿ ಪಾಯಿಂಟ್ ಬಂದಿಲ್ಲ. ಉಳಿದ ಎಲ್ಲ ಅಂಶಗಳ ಬಗ್ಗೆ ಪಾಯಿಂಟ್ ಬಂದಿದೆ. ಓಕೆನಾ? ಸೊ ಗ್ರೀನ್ ಫೀಲ್ಡ್ ಅಂತ ಬಂದಾಗ ಏನ್ ಬರುತ್ತೆ ಹೇಳಿ? ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್, ನ್ಯೂ ಪ್ರಾಜೆಕ್ಟ್ಸ್, ನೋ ಪ್ರಯರ್ ವರ್ಕ್. ಹೌದಾ? ಬ್ರೌನ್ ಫೀಲ್ಡ್ ಅಂದ್ರೆ ಮಾಡಿಫೈಡ್, ಅಪ್ಗ್ರೇಡೆಡ್. ಗ್ರೇ ಫೀಲ್ಡ್ ಅಂದ್ರೆ ಇಕನಾಮಿಕಲಿ ಆಬ್ಸೊಲೇಟ್ ಅಸೆಟ್ಸ್ ಅನ್ನು ನಾವು ಗ್ರೇ ಫೀಲ್ಡ್ ಅಲ್ಲಿ ತೆಗೆದುಕೊಳ್ತೀವಿ. ಟರ್ನ್ ಕೀ ಪ್ರಾಜೆಕ್ಟ್ ಅಂತ ಬಂದಾಗ ಡಿಸೈನ್, ಕನ್ಸ್ಟ್ರಕ್ಟ್, ಇಕ್ವಿಪ್ ಅಂಡ್ ಹ್ಯಾಂಡ್ ಓವರ್. ಈ ಒಂದು ಟರ್ನ್ ಕೀ ಪ್ರಾಜೆಕ್ಟ್ ಅನ್ನು ನಾವೇನ್ ಮಾಡ್ತೀವಿ ಹೇಳಿ? ಒಂದು ಪ್ರಾಜೆಕ್ಟ್ ಅನ್ನ ಡೆವಲಪ್ ಮಾಡಿ ಅದನ್ನ ಡಿಸೈನ್, ಕನ್ಸ್ಟ್ರಕ್ಟ್, ಇಕ್ವಿಪ್ ಅಂಡ್ ಹ್ಯಾಂಡ್ ಓವರ್ ಮಾಡುವಂತ ಪ್ರಾಜೆಕ್ಟ್ ಆಗಿರುತ್ತೆ. ದೆನ್ ಕ್ವಶನ್ ನಂಬರ್ 83, ಮ್ಯಾಚ್ ದ ಫಾಲೋವಿಂಗ್. ASEAN, ಸಾರ್ಕ್, ನಾಫ್ತಾ ಅಂಡ್ EU ಇವುಗಳ ಸ್ಥಾಪನೆಯ ವರ್ಷಗಳನ್ನು ನಾವು ಮ್ಯಾಚ್ ಮಾಡಬೇಕು. ASEAN 1967ರಲ್ಲಿ ಸ್ಥಾಪನೆ ಆಗುತ್ತೆ, ಸಾರ್ಕ್ 1985 ಅಲ್ಲಿ ಸ್ಥಾಪನೆ ಆಗುತ್ತೆ, ನಾಫ್ತಾ 1994 ಅಲ್ಲಿ ಸ್ಥಾಪನೆ ಆಗುತ್ತೆ. ಅದೇ ರೀತಿ EU ಇದು ನೋಡಿ 1993 ಅಲ್ಲಿ ಕಮ್ ಇನ್ ಟು ಫೋರ್ಸ್ ಅಂತ ನಾವು ಹೇಳ್ತೀವಿ. ಸೊ ಇದನ್ನ ನಾವು ಮ್ಯಾಚ್ ಮಾಡಬೇಕು ಅಷ್ಟೇ. ಇಫ್ ಕರೆನ್ಸಿ ರೇಟ್ ಈಸ್ ಸೆಟ್ ಬೈ ದ ಮಾರ್ಕೆಟ್, ಇಟ್ ಈಸ್ ನೋನ್ ಆಸ್, ನಿಮಗೆ ಗೊತ್ತೇ ಇದೆ, ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೀವಿ. ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ನಿಮಗೆ ನೆನಪಿದೆ ಅನ್ಕೊಳ್ತೀನಿ. ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ ಕರೆನ್ಸಿಯ ಡಿಮಾಂಡ್ ಮತ್ತೆ ಸಪ್ಲೈ ಮೇಲೆ ರೇಟ್ ಡಿಪೆಂಡೆಂಟ್ ಆಗಿರುತ್ತೆ. ಓಕೆ,
Question number 85. Question number 85, again match the following ಇದೆ ನೋಡಿ. ಮಸಾಲಾ ಬಾಂಡ್ಸ್, ಯೂರೋ ಬಾಂಡ್ಸ್, ಸುಮ್ರಾಯ್ ಬಾಂಡ್ಸ್ ಅಂಡ್ FCCB. ಇದರ ಬಗ್ಗೆನೂ ಲೈವ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ, ನೆನಪಿರ್ಬೋದು ನಿಮಗೆ. ನೋಡಿ, ಮಸಾಲಾ ಬಾಂಡ್ಸ್ ಅಂದ್ರೆ ಏನು? ಮಸಾಲಾ ಬಾಂಡ್ಸ್ ರುಪಿ ಡಾಮಿನೇಟೆಡ್ ಬಾಂಡ್ಸ್ ಇರುತ್ತೆ, ಇಶ್ಯೂಡ್ ಔಟ್ಸೈಡ್ ಇಂಡಿಯಾ. ಓಕೆನಾ, ರುಪಿ ಡಾಮಿನೇಟೆಡ್ ಬಾಂಡ್ ಅಂತ ನೆನಪಿಟ್ಕೊಳ್ಳಿ ಅಂತ ಹೇಳಿದೆ ನಿಮ್ಗೆ ನಾನು. ಅದೇ ರೀತಿ ಎರಡನೇದು ಯೂರೋ ಬಾಂಡ್ ಅಂತ ಬಂದಾಗ, ಓಕೆ, ಯೂರೋ ಬಾಂಡ್ಸ್ ಇಶ್ಯೂಡ್ ಇನ್ ಕರೆನ್ಸಿ ಅದರ್ ದೆನ್ ದ ಹೋಮ್ ಕರೆನ್ಸಿ. FCCB ಅಂದ್ರೆ ಏನು? ಫಾರಿನ್ ಕರೆನ್ಸಿ ಕನ್ವರ್ಟಿಬಲ್ ಬಾಂಡ್ಸ್ ಅಂತ ಅರ್ಥ. ಸುಮ್ರೆ ಬಾಂಡ್ಸ್ ಜಾಪನೀಸ್ ಇಶ್ಯೂಡ್ ಬೈ ಇನ್ ಜಪಾನ್ ಬೈ ನಾನ್ ಜಾಪನೀಸ್ ಇಶ್ಯೂವರ್ಸ್. ಇದ್ರ ಬಗ್ಗೆ ಡಿಟೇಲ್ ಆಗಿ ಹೇಳಿ ಆಗಿದೆ. ಯಾರು ನನ್ನ ಪೇಡ್ ಕ್ಲಾಸ್ ಸ್ಟೂಡೆಂಟ್ಸ್ ಇದ್ರೆ ಅವ್ರಿಗೆ ಗೊತ್ತೇ ಇದೆ. ಯಾರು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ, ಜಸ್ಟ್ ಟ್ರೈ ಟು ರಿಮೆಂಬರ್ ದೀಸ್ ಪಾಯಿಂಟ್ಸ್. ಓಕೆನಾ, ಸೊ ವಿಚ್ ಇಸ್ ದ ರೈಟ್ ಆನ್ಸರ್? ಮಸಾಲಾ ಬಾಂಡ್ಸ್ ಅಂತ ಬಂದಾಗ ಇಶ್ಯೂಡ್ ಔಟ್ಸೈಡ್ ಇಂಡಿಯಾ ಬಟ್ ಡಾಮಿನೇಟೆಡ್ ಇನ್ ಇಂಡಿಯನ್ ಕರೆನ್ಸಿ. ಇಂಡಿಯನ್ ಕರೆನ್ಸಿಯಲ್ಲಿ ಡಾಮಿನೇಟ್ ಆಗುವಂತಹ ಬಾಂಡ್ಸ್ ಇರುತ್ತೆ, ಅದೇ ಇಂಡಿಯನ್ ಕರೆನ್ಸಿಯಲ್ಲಿ ಅದನ್ನ ಇಶ್ಯೂ ಮಾಡಿರ್ತಾರೆ. Then next one, euro bonds ಅಂತ ಬಂದಾಗ euro bonds are dominated in a currency other than the home currency. ಓಕೆನಾ, ಯಾವುದೋ ಒಂದು ಬೇರೆ ಕರೆನ್ಸಿ ಅದರ್ ದೆನ್ ದ ಹೋಮ್ ಕರೆನ್ಸಿ ಇರೋದನ್ನ ಯೂರೋ ಬಾಂಡ್ ಅಂತೀವಿ. ಸುಮ್ರೆ ಬಾಂಡ್ ಅಂತ ಬಂದಾಗ ನಾನ್ ಜಾಪನೀಸ್ ಕಂಪನೀಸ್ ಇನ್ ಜಪಾನ್. FCCB ಅಂತ ಬಂದಾಗ ಫಾರಿನ್ ಕರೆನ್ಸಿ ಕನ್ವರ್ಟಿಬಲ್ ಬಾಂಡ್ಸ್. ಓಕೆ, ದೆನ್ 86 ಕ್ವಶನ್. 1 trillion is equal to 1000 billions. ಓಕೆನಾ, in short scale commonly used 1 trillion is equal to 10 to the power of 12 ಅಂದ್ರೆ 1000 into 10 to the power of 9 ಅಂತ. ಓಕೆ, then exports are per, sorry, some spelling mistake is there. Okay, what is that? Exports are per se good and imports are per se bad. This is one what we can say just like proverb. Okay, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ, ಅದು ಒಂದು ನಾವು ಅಂತೀವಲ್ಲ, ನಮಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅಥವಾ ಸಮ್ ಅದರ್ ಲ್ಯಾಂಗ್ವೇಜ್ ಅಲ್ಲಿ ಇರುವಂತಹ ಪ್ರೊವರ್ಬ್ಸ್. ಅದೇ ರೀತಿ ಈ ಒಂದು ಥಿಯರಿಯಲ್ಲಿ ಕೊಟ್ಟಿರುವಂತದ್ದೇನು, ಎಕ್ಸ್ಪೋರ್ಟ್ಸ್ ಆರ್ ಪರ್ ಸೆ ಗುಡ್ ಅಂಡ್ ಇಂಪೋರ್ಟ್ಸ್ ಆರ್ ಪರ್ ಸೆ ಬ್ಯಾಡ್ ಅಂದ್ರೆ ಏನು? ಎಕ್ಸ್ಪೋರ್ಟ್ಸ್ ಗೆ ಸಪೋರ್ಟ್ ಮಾಡೋದು, ಇಂಪೋರ್ಟ್ಸ್ ಗೆ ಸಪೋರ್ಟ್ ಮಾಡೋದಿಲ್ಲ ಅಂತ. ಥಿಯರಿ ಆಫ್ ಮರ್ಕೆಂಟೈಲಿಸಮ್ ಏನ್ ಹೇಳುತ್ತೆ ಹೇಳಿ, ಇಂಟರ್ನ್ಯಾಷನಲ್ ಟ್ರೇಡ್ ಥಿಯರಿ ನಾವು ನೋಡಿದ್ವಿ. ಪ್ರಮೋಟ್ಸ್ ಎಕ್ಸ್ಪೋರ್ಟ್ಸ್ ಅಂಡ್ ಡಿಸ್ಕರೇಜ್ಡ್ ಇಂಪೋರ್ಟ್ಸ್, ವಿವಿಂಗ್ ಟ್ರೇಡ್ ಸರ್ಪ್ಲಸ್ ಆಸ್ ದ ನ್ಯಾಷನಲ್ ವೆಲ್ತ್. ಓಕೆ, ದೆನ್ ಕ್ವಶನ್ ನಂಬರ್ 88. In India, rupee is fully convertible under capital account, fully convertible under current account, fully convertible under current account and partially convertible under capital account, fully convertible both under capital and current account. Nodi, in India, rupee is fully convertible under current account and partially convertible under capital account. Okay, then which of the following is not an objective of FEMA? FEMA ದ ಬಗ್ಗೆ ಡಿಟೇಲ್ ಆಗಿ ನಾವು ನೋಡಿದೀವಿ, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ. ಇದರ ಒಂದು ಉದ್ದೇಶ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಆನ್ ಆಬ್ಜೆಕ್ಟಿವ್ ಅಂತ ಕೇಳ್ತಾ ಇದ್ದಾರೆ. ರಿಮೂವಲ್ ಆಫ್ ರಿಸ್ಟ್ರಿಕ್ಷನ್ಸ್ ಆನ್ ಡ್ರಾಲ್ ಅಂಡ್ ಫಾರಿನ್ ಎಕ್ಸ್ಚೇಂಜ್ ಫಾರ್ ಕ್ಯಾಪಿಟಲ್ ಅಕೌಂಟ್ ಟ್ರಾನ್ಸಾಕ್ಷನ್ಸ್, ಆರ್ಡರ್ಲಿ ಡೆವಲಪ್ಮೆಂಟ್ ಅಂಡ್ ಮೇಂಟೆನೆನ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್, ಫೆಸಿಲಿಟೇಟಿಂಗ್ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್, ಮೇಕಿಂಗ್ ಡೀಲಿಂಗ್ ಇನ್ ಫಾರಿನ್ ಎಕ್ಸ್ಚೇಂಜ್ ಮಚ್ ಮೋರ್ ಲಿಬರಲ್. ಓಕೆ, ಇವುಗಳಲ್ಲಿ ಯಾವುದು ಅಲ್ಲ ಅಂದ್ರೆ ರಿಮೂವಲ್ ಆಫ್ ರಿಸ್ಟ್ರಿಕ್ಷನ್ಸ್ ಆನ್ ಡ್ರಾವಲ್ ಅಂಡ್ ಫಾರಿನ್ ಎಕ್ಸ್ಚೇಂಜ್ ಫಾರ್ ಕ್ಯಾಪಿಟಲ್ ಅಕೌಂಟ್ ಟ್ರಾನ್ಸಾಕ್ಷನ್ ಅನ್ನೋದು ನಿಜ ಅಲ್ಲ. ಉಳಿದ ಎಲ್ಲವೂ ಅಂದ್ರೆ ಒಂದ್ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಕೊಡೋದು ಅವರ ಉದ್ದೇಶ ಆಗಿರುತ್ತೆ. ಕ್ವಶನ್ ನಂಬರ್ 90. FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಫ್ಲೋಸ್ ಟು oligopolistic industries reflect strategic rivalry between firms. Okay, what reason what one firm does can have immediate impact on major competitors ಅಂತ ಹೇಳ್ತಾ ಇದ್ದಾರೆ. ಸೊ ಅಸರ್ಷನ್ ಏನು? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಫ್ಲೋಸ್ ಟು oligopolistic industries reflect strategic rivalry between the firms. ಹೌದಾ? ಬೋತ್ ಎ ಅಂಡ್ ಆರ್ ಆರ್ ಕರೆಕ್ಟ್. ಅಂದ್ರೆ ಒಲಿಗೋಪೋಲಿಯಲ್ಲಿ ಫ್ಯೂ ಇಂಡಸ್ಟ್ರೀಸ್ ಇರುತ್ತೆ, ಹೀಗಾಗಿ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇಂದ ಏನಾಗುತ್ತೆ, ರೈವಲ್ರಿ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಒಂದು ಫರ್ಮ್ ಏನ್ ಮಾಡುತ್ತೋ ಅದರ ಇಂಪ್ಯಾಕ್ಟ್ ಇಮಿಡಿಯೇಟ್ ಆಗಿ ಇನ್ನೊಂದು ಫರ್ಮ್ ಮೇಲೆ ಆಗುತ್ತೆ. ಅಸರ್ಷನ್ ಬ್ಯಾಕ್ವರ್ಡ್ ವರ್ಟಿಕಲ್ FDI, ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ. ಆಕರ್ಸ್ ವೆನ್ MNE enters a foreign country to produce intermediate goods for its home production. Availability of quality distributors is limited. ಹೌದಾ? ಇಲ್ಲಿ ನೋಡಿ, ಎ ಇಸ್ ಕರೆಕ್ಟ್. ಬ್ಯಾಕ್ವರ್ಡ್ ವರ್ಟಿಕಲ್ FDI ಅಲ್ಲಿ ಏನಾಗುತ್ತೆ ಹೇಳಿ, ಬ್ಯಾಕ್ವರ್ಡ್ ವರ್ಟಿಕಲ್ FDI ಯಾವಾಗ ಆಗುತ್ತೆ, ವೆನ್ MNEs enters a foreign country to produce intermediate goods. ಅರ್ಥ ಆಗ್ತಾ ಇದೆಯಾ? ಫಾರ್ ಇಟ್ಸ್ ಹೋಮ್ ಪ್ರೊಡಕ್ಷನ್. ಹೋಮ್ ಪ್ರೊಡಕ್ಷನ್ ಗಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಇಂಟರ್ಮೀಡಿಯೇಟ್ ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದನ್ನ ನಾವು ಬ್ಯಾಕ್ವರ್ಡ್ FDI ಅಂತ ಕರಿತೀವಿ, ಬ್ಯಾಕ್ವರ್ಡ್ ವರ್ಟಿಕಲ್ FDI. ಅವೈಲಬಿಲಿಟಿ ಆಫ್ ಗೂಡ್ಸ್, ಅವೈಲಬಿಲಿಟಿ ಆಫ್ ಕ್ವಾಲಿಟಿ ಡಿಸ್ಟ್ರಿಬ್ಯೂಟರ್ಸ್ ಇಸ್ ಲಿಮಿಟೆಡ್ ಅನ್ನೋದು ನಿಜನಾ? ಇಲ್ಲ. ನೋಡಿ, ಎ ಕರೆಕ್ಟ್ಲಿ ಡಿಸ್ಕ್ರೈಬ್ಸ್ ಬ್ಯಾಕ್ವರ್ಡ್ ವರ್ಟಿಕಲ್ FDI ಸೆಕ್ಯೂರಿಂಗ್ ಇನ್ಪುಟ್ಸ್, ಅಂದ್ರೆ ಇನ್ಪುಟ್ಸ್ ನಾವು ಸೆಕ್ಯೂರ್ ಮಾಡ್ತಾ ಇರ್ತೀವಿ. ಆರ್ ಈಸ್ ನಾಟ್ ದ ರೀಸನ್ ಫಾರ್ ಬ್ಯಾಕ್ವರ್ಡ್ ವರ್ಟಿಕಲ್ FDI. ದ ರೀಸನ್ ವುಡ್ ಪಾಯಿಂಟ್ ಟು ಫಾರ್ವರ್ಡ್ ವರ್ಟಿಕಲ್ FDI ಡಿಸ್ಟ್ರಿಬ್ಯೂಷನ್ ಕನ್ಸರ್ನ್ಸ್. ಓಕೆನಾ?
Then if basket cost US $200 in US and rupees 20,000 in India, the dollar exchange, no, dollar and rupee exchange rate should be $0.1 per rupee. This calculation is based on, ಇದು ಒಂದು ಯಾವ ಬೇಸ್ಡ್ ಮೇಲೆ ಡಿಪೆಂಡೆಂಟ್ ಆಗಿದೆ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಮೇಲೆ ಡಿಪೆಂಡೆಂಟ್ ಆಗಿದೆ. ಅಂದ್ರೆ ಆ ಒಂದು ಡಾಲರಿನ ಪರ್ಚೇಸಿಂಗ್ ಪವರ್ ಇಂಡಿಯಾದಲ್ಲಿ ಏನಿದೆ, ಪವರಿನ ಪರ್ಚೇಸಿಂಗ್ ಪವರ್ ಒಂದು US ಅಲ್ಲಿ ಏನಿದೆ ಅನ್ನೋದು. ಓಕೆ, ದೆನ್ total income of an individual or HUF for tax purpose includes agriculture income provided agriculture income exceeds, ನೋಡಿ 5,000. this was 2018 question paper. ಆ ಒಂದು ಲಿಮಿಟಿನ ಪ್ರಕಾರ 5,000. for rate calculation purpose agriculture income is included if it is exceeds the statutory threshold of 5,000. 5,000 ಗಿಂತ ಜಾಸ್ತಿ ಆದ್ರೆ ಅದನ್ನ ಇನ್ಕ್ಲೂಡ್ ಮಾಡ್ತಾರೆ. 2018 question paper ಅಲ್ಲಿ ಬಂದಿರುವಂತ ಕ್ವಶನ್. ಸೊ ಆಸ್ ಪರ್ ದಟ್ ಪರ್ಟಿಕ್ಯುಲರ್ ಇನ್ಕಮ್ ಟ್ಯಾಕ್ಸ್ ರೂಲ್, profit of the hotel business at Melbourne is taxable in the case of, ಮೆಲ್ಬರ್ನ್ಸ್ ಅಲ್ಲಿ ಬಂದಿರುವಂತಹ ಹೋಟೆಲ್ ಬಿಸ್ನೆಸ್ ಇನ ಇನ್ಕಮ್ ಯಾವುದರಲ್ಲಿ ಯಾರಿಗೆ ಇನ್ಕ್ಲೂಡ್ ಆಗುತ್ತೆ, ರೆಸಿಡೆಂಟ್ ಎಸ್ಎಸ್ಸಿ ಗೆ ಇನ್ಕ್ಲೂಡ್ ಆಗುತ್ತೆ. ಓಕೆ, ರೆಸಿಡೆಂಟ್ ಟ್ಯಾಕ್ಸ್ ಪೇಯರ್ಸ್ ಗ್ಲೋಬಲ್ ಇನ್ಕಮ್ ಇನ್ಕ್ಲೂಡಿಂಗ್ ಫಾರಿನ್ ಬಿಸ್ನೆಸ್ ಪ್ರಾಫಿಟ್ ಈಸ್ ಟ್ಯಾಕ್ಸೇಬಲ್ ಇನ್ ಇಂಡಿಯಾ. ನಾನ್ ರೆಸಿಡೆಂಟ್ಸ್ ಆರ್ ಟ್ಯಾಕ್ಸ್ಡ್ ಓನ್ಲಿ ಆನ್ ಇಂಡಿಯನ್ ಸೋರ್ಸಸ್. ಓಕೆನಾ, ಸೊ ರೆಸಿಡೆಂಟ್ ಟ್ಯಾಕ್ಸ್ ಪೇಯರ್ಸ್ ಗೆ ಏನ್ ಮಾಡ್ತಾರೆ, ಗ್ಲೋಬಲ್ ಇನ್ಕಮ್ ಅನ್ನು ಕೂಡ ಚಾರ್ಜ್ ಮಾಡ್ತಾರೆ, ನಾನ್ ರೆಸಿಡೆನ್ಸ್ ಗೆ ಮಾಡೋದಿಲ್ಲ ಅಂತ. ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆರ್ ಆರ್ ಎಕ್ಸಮ್ಟೆಡ್ ಫ್ರಮ್ ಟ್ಯಾಕ್ಸ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಬೋತ್ ಎ ಅಂಡ್ ಬಿ. ಇನ್ಕಮ್ ಆಫ್ ಎನ್ ಮ್ಯೂಚುವಲ್ ಫಂಡ್ ಸೆಟ್ ಅಪ್ ಬೈ ಅ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಇನ್ಕಮ್ ಆಫ್ ಸಾರ್ಕ್ ಫಂಡ್. ಇಲ್ಲಿ ನೋಡಿ, ಇನ್ಕಮ್ ಟ್ಯಾಕ್ಸ್ ನ ಕ್ವಶನ್ಸ್ ಅನ್ನ ಇಲ್ಲಿ ಜಾಸ್ತಿ ರಿಲೆವೆಂಟ್ ಅಂತ ಕನ್ಸಿಡರ್ ಮಾಡೋಕೆ ಬರೋದಿಲ್ಲ, ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ರೂಲ್ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ. ದೆನ್ ಮ್ಯಾಚ್ ದ ಫಾಲೋವಿಂಗ್: ಪಬ್ಲಿಕ್ ಕಾರ್ಪೊರೇಷನ್ ಡೀಮ್ಡ್ ಅಸೆಸ್ಸಿ ಇನ್ ಡಿಫಾಲ್ಟ್ ಅಂಡ್ ಡಿಸ್ಟ್ರಿಕ್ಟ್ ಬೋರ್ಡ್. ಓಕೆನಾ, ಇವುಗಳಿಗೆ ಮ್ಯಾಚ್ ಮಾಡುವಾಗ ಪಬ್ಲಿಕ್ ಕಾರ್ಪೊರೇಷನ್ಸ್ ಆರ್ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ಸ್. ಸೊ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ ಗೆ ನಾವು ಎ ಗೆ 2 ಅನ್ನ ಮ್ಯಾಚ್ ಮಾಡ್ತೀವಿ. ದೆನ್ ಅ ಡೀಮ್ಡ್ ಅಸೆಸ್ಸಿ ಕ್ಯಾನ್ ಇನ್ಕ್ಲೂಡ್ ಲೀಗಲ್ ರಿಪ್ರೆಸೆಂಟೇಟಿವ್ಸ್. ಸೊ 4 ಮ್ಯಾಚ್ ಆಗುತ್ತೆ. ದೆನ್ ನೆಕ್ಸ್ಟ್ ಒನ್ ನೋಡಿ, ಥರ್ಡ್ ಒನ್ ಈಸ್ ಅಸೆಸ್ಸಿ ಇನ್ ಡಿಫಾಲ್ಟ್. ಅಸೆಸ್ಸಿ ಇನ್ ಡಿಫಾಲ್ಟ್ ಈಸ್ ದೋಸ್ ಹೂ ಫೇಲ್ ಟು ಡಿಡಕ್ಟ್ TDS. TDS ಅನ್ನ ಯಾರು ಫೇಲ್ ಅಂದ್ರೆ ಮಾಡೋಕೆ ಫೇಲ್ ಆಗ್ತಾರೆ, ದೋಸ್ ಹೂ ಫೇಲ್ ಟು ಡಿಡಕ್ಟ್ TDS ಆರ್ ಕಾಲ್ಡ್ ಆಸ್ ಅಸೆಸ್ಸಿ ಇನ್ ಡಿಫಾಲ್ಟ್. ಡಿಸ್ಟ್ರಿಕ್ಟ್ ಬೋರ್ಡ್ ಅಂದ್ರೆ ಏನು, ಬೋರ್ಡ್ ಈಸ್ ಅ ಲೋಕಲ್ ಅಥಾರಿಟಿ, ನಮಗೆ ಗೊತ್ತಿದೆ. ಸೊ ಈ ರೀತಿ ನಾವು ಇದನ್ನ ಮ್ಯಾಚ್ ಮಾಡ್ತೀವಿ. ದೆನ್ ಸ್ಟೇಟ್ಮೆಂಟ್ ಎ: ಸ್ಯಾಲರಿ ಹೆಡ್ ಡಸ್ ನಾಟ್ ಇನ್ಕ್ಲೂಡ್ ಸ್ಯಾಲರಿ ಆಫ್ ಅ ಪಾರ್ಟ್ನರ್. ಎಸ್, it is correct. Profits and gains of a business or a profession head includes the salary of a partners. Okay na, both A and R are correct. Then 98 ನೋಡಿ, ಇನ್ಕಮ್ ಟ್ಯಾಕ್ಸ್ ಕ್ವಶನ್ಸ್ ನಾನು ಹೇಳಿದ ಹಾಗೆ ಇನ್ಕಮ್ ಟ್ಯಾಕ್ಸ್ ರೂಲ್ ಇವಾಗ ಏನು ಇದೆ ಅನ್ನೋದನ್ನ ನೋಡ್ಕೊಂಡು ನಾವು ನೋಡ್ಬೇಕಾಗುತ್ತೆ. ಜನರಲ್ ಕ್ವಶನ್ಸ್ ಅನ್ನ ಮಾತ್ರ ನಾವು ಡಿಸ್ಕಸ್ ಮಾಡಬಹುದು. ರೆಂಟಲ್ ಇನ್ಕಮ್ ಫ್ರಮ್ ಸ್ಟಾಫ್ ಕ್ವಾರ್ಟರ್ಸ್ ಪ್ರೊವೈಡೆಡ್ ಬೈ ಅನ್ ಎಂಪ್ಲಾಯರ್ ಟು ಹೀಸ್ ಎಂಪ್ಲಾಯಿ ಈಸ್ ಟ್ಯಾಕ್ಸೇಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್. ನೋಡಿ, ಇದೇನ್ ಕೇಳ್ತಾ ಇದ್ದಾರೆ, 4 ಹೆಡ್ಸ್ ಅನ್ನು ಕೊಟ್ಟಿದ್ದಾರೆ. ರೆಂಟಲ್ ಇನ್ಕಮ್ ಫ್ರಮ್ ಸ್ಟಾಫ್ ಕ್ವಾರ್ಟರ್ಸ್ ಪ್ರೊವೈಡೆಡ್ ಬೈ ದ ಎಂಪ್ಲಾಯರ್ ಟು ಹೀಸ್ ಎಂಪ್ಲಾಯೀಸ್ ಇಸ್ ಟ್ಯಾಕ್ಸೇಬಲ್ ಅಂಡರ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಓಕೆನಾ, ರೆಂಟ್ ಫ್ರಮ್ ಎಂಪ್ಲಾಯರ್ ಪ್ರೊವೈಡೆಡ್ ಸ್ಟಾಫ್ ಪಾರ್ಟ್ನರ್ಸ್ ವೇರ್ ಟ್ರೀಟೆಡ್ ಆಸ್ ಲೆಟ್ ಔಟ್ ಪ್ರಾಪರ್ಟಿ ಈಸ್ typically assessed under the income from house property. 99 question ನೋಡಿ, standard deduction for expenses incurred is allowed at 30% of annual values in the case of. ನೋಡಿ, ನಾನು ಹೇಳಿದ ಹಾಗೆ ಇದು 2018ರಲ್ಲಿ ಏನು ನಮ್ಮ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಇತ್ತು ಅದಕ್ಕೆ ಸೂಟೇಬಲ್ ಆಗಿರುತ್ತೆ. ಸೊ ಇನ್ಕಮ್ ಟ್ಯಾಕ್ಸ್ ಕ್ವಶನ್ಸ್ ನಾವಿಲ್ಲಿ ಸ್ಕಿಪ್ ಮಾಡ್ತಾ ಇದೀವಿ. ಸೊ ಲಾಸ್ಟ್ ಒನ್ ಈಸ್ ಆಲ್ಸೋ plant depreciation. Okay, this is about depreciation. Mr. X purchases a plant from Mr. Y for 7 lakh. Then Mr. X sells it to Z for 8 lakhs. The WDV ಅಂದ್ರೆ ಏನು ಹೇಳಿ, ಡೆಪ್ರಿಸಿಯೇಷನ್ ಆದ್ಮೇಲೆ ವ್ಯಾಲ್ಯೂ WDV of the plant on the date of sale by Mr. Y is 4 lakhs. After the purchase, Z leases it to Mr. Y. The cost of acquisition of the plant for the computing depreciation in the hands of Mr. Z would be, ನೋಡಿ, for the buyer Mr. Z, depreciation is computed on his actual cost of acquisition. The purchase price on 8 lakh. ಓಕೆನಾ, ಆತನಿಗೆ ಯಾವುದು ವ್ಯಾಲ್ಯೂ ಸಿಕ್ಕಿರುತ್ತೆ ಅಂದ್ರೆ ಆತ 8 ಲ್ಯಾಕಿಗೆ ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂದ್ರೆ Z ಏನ್ ಮಾಡ್ಬೇಕಾಗತ್ತೆ, ಡೆಪ್ರಿಸಿಯೇಷನ್ ಇನ್ ದ ಹ್ಯಾಂಡ್ಸ್ ಆಫ್ Z ವುಡ್ ಬಿ 8 ಲಕ್ಷಕ್ಕೆ ಆತ ಪರ್ಚೇಸ್ ಮಾಡಿದಾನೆ ಅಂದ್ರೆ 8 ಲಕ್ಷಕ್ಕೆ ಆತ ಡೆಪ್ರಿಸಿಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ದೀಸ್ ಆರ್ ದ 25 ಕ್ವಶನ್ಸ್ ಲಾಸ್ಟ್ ಪಾರ್ಟ್ ಆಫ್ 2018 ಕ್ವಶನ್ ಪೇಪರ್. ಇದರಲ್ಲಿ ಕೆಲವೊಂದು ಇನ್ಕಮ್ ಟ್ಯಾಕ್ಸ್ ಕ್ವಶನ್ಸ್ ಅನ್ನು ನಾನು ಸ್ಕಿಪ್ ಮಾಡಿದ್ದೀನಿ, ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಲಾ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿ.